ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಸರ್ಕಾರದಿಂದ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿದ್ದೀರಾ ಅಂಥವ್ರಿಗೆ ಹೊಸ ರೂಲ್ಸ್ನ ತಂದಿದೆ. ಹಾಗೆ ರೇಷನ್ ಕಾರ್ಡ್ಗೂ ಕೂಡ ತಿದ್ದುಪಡಿಗೆ ಕೊನೆಯ ದಿನಾಂಕವನ್ನು ಕೂಡ ನೀಡಿದ್ದಾರೆ. ಹಾಗಾದರೆ ಯಾವ ತಿದ್ದುಪಡಿಯನ್ನು ಮಾಡಿಸ್ಬೇಕು, ಹಾಗೆ ಆಧಾರ್ ಕಾರ್ಡಲ್ಲಿ ಏನೆಲ್ಲ ಚೇಂಜಸ್ಗಳನ್ನ ಮಾಡಿಸ್ಬೇಕು, ಇಲ್ಲಾಂದರೆ ಆಧಾರ್ ಕಾರ್ಡ್ ಕೂಡ ವರ್ಕ್ ಆಗೋದಿಲ್ಲ, ಇದರಿಂದಾಗಿ ನಿಮಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗುತ್ತೆ, ಹಾಗೆ ಯಾವುದೇ ರೀತಿಯ ಸರ್ಕಾರದ ಸೌಲಭ್ಯಗಳನ್ನ ನೀವು ತೊಗೊಳಕ್ಕಾಗೋದಿಲ್ಲ. ಹಾಗಾದರೆ ಏನು ಮಾಡಿಸ್ಬೇಕು, ಆಧಾರ್ ಕಾರ್ಡ್ ಏನು ಅಪ್ಡೇಟ್ ಮಾಡಿಸ್ಬೇಕು, ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವತ್ತು ಲಾಸ್ಟ್ ದಿನಾಂಕ ಅನ್ನೋದನ್ನ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಹೊಸ ರೇಷನ್ ಕಾರ್ಡ್ನ ಏನಾದ್ರು ನೀವು ಅಪ್ಲೈ ಮಾಡಿದರೆ ಅದು ಯಾವತ್ತು ಕೂಡ ಬರುತ್ತೆ ಅನ್ನೋದನ್ನ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ, ಏನಪ್ಪ ವಿಷಯ, ಏನು ಹೊಸ ರೂಲ್ಸ್ ಸರ್ಕಾರದಿಂದ ತಂದಿರೋದು ಅನ್ನೋದನ್ನ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀರಾ ಅಂಥವರು ಫಸ್ಟ್ ಈ ವಿಡಿಯೋನ ನೋಡಿ. ಯಾಕಂದರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಇನ್ನು ಕೆಲವು ದಿನಗಳು ಮಾತ್ರ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ಎಷ್ಟು ದಿನ ಅವಕಾಶನ ಮಾಡಿಕೊಟ್ಟಿದ್ದಾರೆ? ಆಗಸ್ಟ್ 10ರವರೆಗೆ ಮಾತ್ರ ಇಲ್ಲಿ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದು. ಇನ್ನು ಮುಂದಿನ ದಿನಗಳಲ್ಲಿ ಸೇವೆ ಸ್ಥಗಿತವಾಗಲಿದೆ, ಯಾವುದೇ ರೀತಿಯ ತಿದ್ದುಪಡಿಗೆ ಅವಕಾಶನ ಮಾಡಿಕೊಡೋಲ್ಲ. ಹಾಗೆ ನೀವೇನಾದ್ರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕಾ, ಹಾಗಾದರೆ ಯಾವೆಲ್ಲ ದಾಖಲೆಗಳನ್ನ ನೀವು ಹೊಂದಿರಬೇಕು ಅನ್ನೋದನ್ನ ಕೂಡ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ನೀವು ಎಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ರೆ ಮಾತ್ರ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ರೇಷನ್ ಕಾರ್ಡ್ ತಿದ್ದುಪಡಿಗೆ ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯಿಂದ ಅವಕಾಶ ಮಾಡಿಕೊಡಲಾಗಿದ್ದು, ರೇಷನ್ ಕಾರ್ಡ್ ತಿದ್ದುಪಡಿಗೆ ಆಗಸ್ಟ್ 10ರವರೆಗೂ ಕೊನೆಯ ದಿನಾಂಕವನ್ನು ನೀಡಲಾಗಿದೆ. ಹಾಗೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿಗೆ ಎಲ್ಲ ರೀತಿಯ ಆನ್ಲೈನ್ಗಳಲ್ಲಿ ಅಪ್ಲೈನ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಗ್ರಾಮ ಒನ್ ಇಲ್ಲಾಂದರೆ ಕರ್ನಾಟಕ ಒನ್ ಕೇಂದ್ರಗಳಿಗೆ ಮಾತ್ರ ಅಗತ್ಯ ದಾಖಲೆಯನ್ನು ತಗೊಂಡು ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೋಬೋದು. ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ಏನೆಲ್ಲ ಅವಕಾಶನ ಮಾಡಿಕೊಡಲಾಗಿದೆ ಅಂತ ಕೇಳೋದಾದರೆ, ಕುಟುಂಬ ಸದಸ್ಯರ ಹೆಸರನ್ನು ತಿದ್ದುಪಡಿ ಮಾಡಿಸ್ಬೋದು, ಹಾಗೆ ಮನೆಯ ಯಜಮಾನರ ಬದಲಾವಣೆ ಮಾಡಿಸ್ಬೋದು, ಹಾಗೆ ಹೊಸ ಸದಸ್ಯರನ್ನಾರು ನೀವು ಸೇರಿಸಬೇಕು ಅಂದ್ಕೊಂಡ್ರೆ ರೇಷನ್ ಕಾರ್ಡ್ಗೆ ಸೇರಿಸ್ಬೋದು, ಹಾಗೆ ವಿಳಾಸದ ಬದಲಾವಣೆಯನ್ನು ಕೂಡ ಮಾಡಿಸ್ಬೋದು, ಹಾಗೆ ಮೃತರ ಅಥವಾ ಬೇರೆ ಕುಟುಂಬಕ್ಕೆ ಸೇರಿದವರ ಹೆಸರನ್ನು ತೆಗೆಸ್ಬೋದು, ಹಾಗೆ ಫೋಟೋ ಮತ್ತು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ಬೋದು. ಸ್ನೇಹಿತರೆ, ಅರ್ಜಿದಾರರ ಆಧಾರ್ ಕಾರ್ಡ್ ಪ್ರತಿ ಅಂದರೆ ಜೆರಾಕ್ಸ್ನ ತಗೋಬೇಕು. ಹೊಸ ಹೆಸರು ಸೇರ್ಪಡೆ ಮಾಡಿಸೋದಾದರೆ ಜಾತಿ ಮತ್ತು ಆದಾಯ ಪತ್ರವನ್ನು ತಗೋಬೇಕು, ಹಾಗೆ ಮೊಬೈಲ್ ಸಂಖ್ಯೆ, ಹಾಲಿ ಪಡಿತರ ಚೀಟಿ ದಾಖಲೆಯನ್ನು ತಗೋಬೇಕು. ಅಂದರೆ ಹಳೆ ರೇಷನ್ ಕಾರ್ಡ್ ಇರುತ್ತಲ್ಲ ಅದನ್ನು ತಗೋಬೇಕು. ಹಾಗೆ ಇಲ್ಲಿ ಆಗಸ್ಟ್ 10ರವರೆಗೂ ಅವಕಾಶನ ಮಾಡಿಕೊಡಲಾಗಿದ್ದು, ಬೆಳಗ್ಗೆ 10ರಿಂದ ಸಂಜೆ 5ರವರೆಗೂ ಗ್ರಾಮ ಒನ್ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಮಾತ್ರ ಅಗತ್ಯ ದಾಖಲೆಯನ್ನು ತಗೊಂಡೋಗಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೋಬಹುದು. ಹಾಗೆ ಯಾವುದೇ ರೀತಿಯ ಕೈ ಬರಹ ಹಾಗೂ ಮುದ್ರಿತ ಅರ್ಜಿಗಳನ್ನು ಸ್ವೀಕರಿಸೋದಿಲ್ಲ ಅಂತ ಇಲ್ಲಿ ಇಲಾಖೆಯವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನೀವೇನಾದ್ರು ಹೊಸ ರೇಷನ್ ಕಾರ್ಡ್ ವಿತರಣೆ ಯಾವಾಗ ಅಂತ ಕೇಳೋದಾರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ಸರ್ಕಾರದವರು ಹಾಗೆ ಆಧಾರ್ ಕಾರ್ಡ್ ಯಾರ್ಯಾರೆಲ್ಲ ಹೊಂದಿದ್ದೀರಾ ಅಂಥವ್ರಿಗೆ ಹೊಸ ರೂಲ್ಸ್ಗಳನ್ನ ತಂದಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ, ಈಗ ಸದ್ಯದ ನವಜಾತ ಶಿಶುಗಳಿಗೆ ತಾತ್ಕಾಲಿಕವಾಗಿ ಆಧಾರ್ ಸಂಖ್ಯೆಯನ್ನು ನೀಡಿ ನಂತರ ಇಲ್ಲಿ ಬಯೋಮೆಟ್ರಿಕ್ ಡೇಟಾವನ್ನು ನವೀಕರಿಸಲಾಗುತ್ತದೆ. ಹಾಗೆ ಸಾವಿನೊಂದಿಗೆ ದಾಖಲೆಯನ್ನು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಲು ಇಲ್ಲಿ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಹಾಗೆ ಇದರಿಂದ ದುರ್ಬಳಕೆಯಾಗುವ ಆಧಾರ್ ಕಾರ್ಡ್ಗಳ ಸಂಖ್ಯೆಯನ್ನು ನಿಲ್ಲಿಸ್ಬೋದು, ಕಡಿಮೆ ಮಾಡ್ಬೋದು ಅನ್ನೋದ್ರಿಂದ. ಹಾಗೆ ಯಾರೆಲ್ಲ 5ರಿಂದ 10 ವರ್ಷ ಆದರೂ ಕೂಡ ಇಲ್ಲಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿಲ್ಲ, KYC ಮಾಡಿಸಿಲ್ಲ ಅಂಥವ್ರ ಆಧಾರ್ ಕಾರ್ಡ್ನ ಲಾಕ್ ಮಾಡಲಾಗುತ್ತೆ, ಯಾವುದೇ ರೀತಿಯ ವರ್ಕ್ ಆಗದೆ ರೀತಿ ಮಾಡ್ತಾರೆ ಅಂತ ಇಲ್ಲಿ ಮಾಹಿತಿ ತಿಳಿದು ಬಂದಿದೆ. ಹಾಗೆ ನೀವೇನಾದ್ರು 10 ವರ್ಷ ಆದರೂ KYC ಮಾಡಿಸಿಲ್ಲ ಇಲ್ಲಾಂದರೆ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ನೀವೇನಾದರೂ KYC ಇಲ್ಲಾಂದರೆ KYCನ ಮಾಡಿಸಿಲ್ಲ ಅಂದರೆ ಶೀಘ್ರದಲ್ಲೇ ಅಂಥವರ ಆಧಾರ್ ಕಾರ್ಡ್ನ ಲಾಕ್ ಮಾಡಲಾಗುತ್ತದೆ ಎಂದು ಮಾಹಿತಿನ ನೀಡಲಾಗಿದೆ. ಹಾಗೆ ಇನ್ನೊಂದು ವಿಷಯ ಏನಪ್ಪ, ಶಿಶು ಶುಲ್ಕ ಅವರ ಪ್ರಕಾರ 60% ಆಧಾರ್ ಕಾರ್ಡ್ಗಳನ್ನು ಲಾಕ್ ಮಾಡಲಾಗಿದೆ. ಇದರಿಂದ ಯಾವುದೇ ಹಳೆಯ ಆಧಾರ್ ಕಾರ್ಡ್ಗಳನ್ನು ಎಲ್ಲಿಯೂ ಬಳಸಲಾಗುವುದಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ರೇಷನ್ ಆಧಾರ್ ಕಾರ್ಡ್ ಏನಾದ್ರು ಲಾಕ್ ಆಗಿದೆ ಅಂತ ಒಂದ್ಸಲ ಚೆಕ್. ಲಾಕ್ ಆದ ಆಧಾರ್ ಕಾರ್ಡ್ನ ಯಾವುದೇ ಕೆಲಸಕ್ಕೂ ಕೂಡ ಇಲ್ಲಿ ನಾವು ಬಳಸೋಕ್ಕಾಗೋದಿಲ್ಲ. ಹಾಗೆ ದೇಶಾದ್ಯಂತ ಪ್ರಮುಖ ನಗರಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಅಲ್ಲಿ ಹೋಗಿ KYC ಮಾಡಿ. ಇದಕ್ಕೆ ಶುಲ್ಕ 50 ರೂಪಾಯಿ ತಗೋತಾರೆ. ಮೊದಲಿಗೆ ಇದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಯಾರಿಗೆ ಇಂಪಾರ್ಟೆಂಟ್ ಅನಿಸುತ್ತೆ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.